3 ರೀಸನ್ ಇಂದನೇ ನಿಮ್ಮನ್ನ ಬೇಗ ಜನರು ಫೂಲ್ ಮಾಡ್ತಾರೆ. ಈ 3 ತರದ ವ್ಯಕ್ತಿಗಳಿಂದ ನೀವು ದೂರ ಇರಬೇಕು ಅಥವಾ ನೀವು ಇವ್ರ ಕೈಗೆ ಸಿಗ್ಲೇಬಾರ್ದು. ಮೊದಲನೇ ಅವರು ದ ನಾರ್ಸಿಸಿಸ್ಟ್. ಯಾರು ವ್ಯಕ್ತಿ ನಿಮ್ಮ ಫ್ರೆಂಡು ಈ ರೀತಿ ಇದ್ರೆ, ಅಂದ್ರೆ ಬರೀ ಅವ್ನ ಬಗ್ಗೆನೇ ಯೋಚನೆ ಮಾಡ್ತಾರೆ, ಅವ್ನ ಪ್ರಾಬ್ಲಮ್ನೇ ನಿಮಗೆ ಶೇರ್ ಮಾಡ್ತಿದ್ರೆ, ನಿಮಗೆ ತಲೆನೋವು ಕೊಡ್ತಿದ್ರೆ, ನೀವು ಅವನಿಂದ ದೂರ ಉಳಿಯೋದೇ ಬೆಸ್ಟ್. ಇಲ್ಲ ಅಂದ್ರೆ ನಿಮ್ಮ ಲೈಫ್ ಒಂದು ಡಿಸಾಸ್ಟರ್ ಆಗ್ಬಿಡುತ್ತೆ. ಎರಡನೇದು ಬ್ಯಾಕ್ ಬೈಟರ್ಸ್. ಅಂದರೆ ಯಾರಾದರೂ ನಿಮ್ಮ ಎದುರು ಅಥವಾ ನಿಮ್ಮ ಹಿಂದೆ ಗಾಸಿಪ್ ಮಾಡೋರಿದ್ರೆ ಅಥವಾ ಅವ್ರ ಮುಂದೆ ಚೆನ್ನಾಗಿದ್ದು ನಿಮ್ಮ ಮುಂದೆ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋರಿದ್ರೆ, ನೀವು ಅವರಿಂದ ದೂರ ಉಳ್ಬಿಡಿ. ಯಾಕಂದರೆ ಅವನು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ ಅಂದರೆ ನಿಮ್ಮ ಹಿಂದೆ ನಿಮ್ಮ ಬಗ್ಗೆನೂ ಕೆಟ್ಟದಾಗಿ ಮಾತಾಡ್ಬೋದು. ಮತ್ತು ಇಂಥವ್ರು ನಿಮ್ಮನ್ನ ಸ್ಕೈ ರಾಕೆಟ್ ಮಾಡಿಬಿಡ್ತಾರೆ. ಅಂದರೆ ನಿಮ್ಮನ್ನ ಎಷ್ಟು ಹೊಗಳುತ್ತಾರೆ ಅಂದರೆ ನಿಮ್ಗಿಂತ ಬೆಸ್ಟು ಆ ಏರಿಯಾದಲ್ಲಿ ಅಥವಾ ಸರೌಂಡಿಂಗಲ್ಲಿ ಯಾರೂ ಇಲ್ಲ ಅನ್ಸೋ ಹಂಗೆ ಮಾಡಿಬಿಡ್ತಾರೆ. ಥರ್ಡ್ ಒನ್, ದ ಡ್ರಾಮಾ ಕ್ರಿಯೇಟರ್ಸ್. ಯಾರನ್ನ ರೇಗಿಸ್ತಿದ್ರೆ ಅದು ಓಕೆ, ಅದನ್ನೇ ಅತಿ ಆದರೆ ಅಥವಾ ನಿಮ್ಮನ್ನೇ ರೇಗಿಸ್ತಿದ್ರೆ ಅಥವಾ ಒಂದ್ಸತಿ 2 ಸತಿ ಚಂದ, ಜಾಸ್ತಿ ಸತಿ ಆದರೆ ಅದು ನಿಮ್ಮನ್ನೇ ಡಿಸ್ಟ್ರಾಕ್ಟ್ ಮಾಡಿಬಿಡುತ್ತೆ. ನೀವು ಕೆಲಸ ಮಾಡೋದು ಬಿಟ್ಟು ಅವ್ನು ಯಾಕೆ ಹಂಗಂದ ಅಂತ ಯೋಚನೆ ಮಾಡ್ತಾನೆ ಕೂರ್ತೀರಾ. ಸೊ ಅಂಥವ್ರಿಂದ ನೀವು ದೂರ ಉಳಿದ್ಬಿಡಿ.